ಹಾಯ್ ಹಲೋ. ಸೊ ಏನಿದು ಮತ್ತೆ ಪ್ರೆಗ್ನೆಂಟಾ ವಿಡಿಯೋ ಹಾಕಿದ್ದಾರೆ ಅಂದ್ಕೋಬೋದು. ಇಲ್ಲ, ಇದು ಹಳೆ ವಿಡಿಯೋ ಅಂದರೆ ಈ ವಿಡಿಯೋಗೆ ಇವತ್ತಿಗೆ 1 ವರ್ಷ. ಸೊ ಮಗು ಡೆಲಿವರಿ ಆಗಿದ್ದ ವಿಡಿಯೋ ನಾನು ಯಾವತ್ತೂ ಅಪ್ಲೋಡ್ ಮಾಡಿರಲಿಲ್ಲ. ಸೊ ಇವತ್ತು ಆ ಒಂದು ಟೈಮ್ ಬಂದಿದೆ. ಮೊದಲನೇ ವರ್ಷ ಬರ್ಡೇಗೆ ಈ ವಿಡಿಯೋ ನಾನು ಎಡಿಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ 4:45ಗೆ ನನಗೆ ವಾಟರ್ ಬ್ರೇಕ್ ಆಯಿತು. ವಾಟರ್ ಬ್ರೇಕ್ ಆಗಿದ ತಕ್ಷಣ ಇಮಿಡಿಯೇಟಾಗಿ ನಾವೆಲ್ಲ ಹಾಸ್ಪಿಟಲ್ಗೆ ಹೋಗೋಣ ಅಂದ್ಬಿಟ್ಟು ಹೊರಟ್ವಿ. ಇಲ್ಲಿ ಪ್ರೈವೇಟಲ್ಲಿ ಚೆಕಪ್ ಮಾಡಿಸ್ತಾ ಇದ್ವಿ. ಡೆಲಿವರಿನೂ ಅಲ್ಲೇ ಮಾಡಿಸೋದು ಅಂತ ಪ್ಲ್ಯಾನ್ ಇತ್ತು. ಆಮೇಲೆ ಸೊ ಮೊದಲನೇ ಮಗುನೂ KC ಜನರಲಲ್ಲೇ ಆಗಿದ್ದರಿಂದ ಇದೂ ಅಲ್ಲೇ ಆಗಲಿ, ಎಲ್ಲ ಗೊತ್ತಿರೋರು ಇದ್ದಾರೆ ಅನ್ನೋ ಕಾರಣಕ್ಕೆ ಅಲ್ಲೇ ಹೋದ್ವಿ. ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಕೂಡ. ನೀರು ಇಲ್ಲೇ ಹುಟ್ಟಿತ್ತು. ಈಗೂ ಗೊತ್ತಾ ಯಾವ ಪಾಪು ಬೇಕು? ಹೊಸ ಪಾಪು. ಈಗ ಯಾಕೆ ಹೊಟ್ಟೆ ನೋವು? ಯಾಕೆ ಹೊಟ್ಟೆ ನೋವುತ್ತೆ? ಯಾಕೆ? ಹೊಟ್ಟೆ ಹಶ್ವಾಗ್ತಿದೆಯಾ? ಅದು ಹೊಟ್ಟೆ ನೋವಲ್ಲ, ಹಶ್ವು. ಹೌದಾ? ಅವನು ನಾನು ಯಾವತ್ತೂ ಬಿಟ್ಟಿದ್ದಿರಲಿಲ್ಲ. ಸೊ ಅವನು ನನ್ನ ಈ ಥರ ನೋಡಿಬಿಟ್ಟು ಅವನಿಗೆ ತುಂಬ ಬೇಜಾರಾಗ್ತಿದೆ. ಸೊ ನನಗೂ ಬೇಜಾರಾಯಿತು ಮಗುನ ಈ ಥರ ನೋಡೋದಕ್ಕೆ. ವಿಡಿಯೋ ಮಾಡೋಕ್ಕೆ ಅಲೋ ಮಾಡಲ್ಲ ಅವರು. ಸೊ ನಾನಾದರೂ ಮಾಡ್ಕೊಂಡಿದ್ದೀನಿ. ಪಾಪು ಹಾರ್ಟ್ ಬೀಟ್ ಕೂಡ ಕೇಳಿಸ್ತಿದೆ. ಈ ಥರ ಹಾಸ್ಪಿಟಲ್ಗೆ ಬರ್ತಾಯಿದ್ದೀನಿ ಅಂತ ಹೇಳಿದ ತಕ್ಷಣ ಅಕ್ಕನೂ ಬಂದುಬಿಟ್ಲು. ಅವ್ರು ಯಾಕೆ ಬಂದಿದ್ದ? ಆರ್ನವ್, ಯಾರಿಗೆ ವೆಯ್ಟ್ ಮಾಡ್ತಿದ್ಯಾ? ಅಮ್ಮಂಗ? ಏನಕ್ಕೆ? ಅಮ್ಮ ಬೇಕಾ? ಅಮ್ಮ ಜೊತೆಗೆ ಇವಾಗ ಯಾರು ಬರ್ತಾರೆ? ಹಾಂ, ಪಾಪು ಬರುತ್ತೆ, ಚಿಕ್ಕ ಪಾಪು ಬರುತ್ತೆ. ಹ್ಯಾಪಿನಾ? ಯಾರು ಬೇಕು? ಬಾಯ ಗರ್ಲ? ಹುಡುಗಿ ಪಾಪು ಬೇಕಾ? ಹುಡುಗ ಪಾಪು ಬಂದರೆ ಏನು ಮಾಡ್ತೀಯಾ? ಮನೇಲಿ ಇಟ್ಕೋತೀಯಾ? ಯಾರು ಬಂದ್ರೂ ಓಕೆ ಅಲ್ವಾ? ಗುಡ್. ನಮ್ಮ ಸೌಮ್ಯಕ್ಕನೂ ಬಂದಿದ್ದರು. ಪೆನ್ನ ಅಮ್ಮನ ತಂಗಿ ಪಾಪನ ತಗೊಂಡು ಬರ್ತಾ ಇದ್ದಾರೆ. ತಂಗಿ ಪಾಪ ತಗೊಂಡು ಬರ್ತಾ ಇದ್ದಾರೆ. ಏನು ಮಾಡ್ತೀಯ? ತಂಗಿ ಪಾಪ ನೋಡ್ತಿದ್ದಾರೆ. ಮಾಡ್ತೀವಿ. ಬೈಲಿ ಪಾಪು. ಗರ್ಲ್ ಬೇಬಿ ಆರ್ನವ್. ಇಲ್ಲಿ ಪಾಪು ಬಜ್ಜಿಯ ಬಂದಿದೆ. ಎತ್ತಿ ಹಂಚ್ಕೋಬೇಕು.
ಮುಟ್ಬಾರ್ದು ಮತ್ತೆ. ಜಾಗ ಬಿಡು, ಬಟ್ಟೆ ಹಾಕೊಡ್ತಾರೆ ಜಾಗ ಬಿಡು. ನೀನು ನೈಟು 9:53 ಅವಳು ಬೆಳಗ್ಗೆ 9. ಹಿಡ್ಕೊ ಬಿದ್ದು. ಹೆಂಗಿದೆ ಪಾಪು? ಮಾತಾಡ್ಸೋಗಮ್ಮ ಪಚ್ಚೊಂಡವ್ರೆ. ನಿಂಗೆ ತೋರ್ಸಿದ್ರ? ಡಿಫ್ರೆಂಟ್ ಆಗಿದೆ. ನೋಡ್ದ? ಫೋಟೋ ತೋರಿಸಿದ್ರು. ಏನಿಲ್ಲ ಚೆನ್ನಾಗಿದ್ಯಾ? ಅವ್ನು ನಿನಗಲ್ಲ ಏನೋ ಚುಚ್ಚವ್ರೆ ಏನು ನೋಡ್ತಾವ್. ನಿನ್ನ ನೋಡ್ತಾನೆ ಇರೋ. ಪಾಪು ಎತ್ಕೊಂಡ. ಪಾಪು ಮಾತಾಡ್ತಿದ್ದೆ. ಪಾಪು ಚೆನ್ನಾಗಿದೆ ಕಣೆ, ಚೆನ್ನಾಗಿದೆ. ನನಗೆ ನೆಗಡಿ ಕೆಮ್ಮು ಮೊದಲೇ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಅದು ಬೇರೆ ನನಗೆ ತುಂಬ ಕಷ್ಟ ಆಯಿತು. ಕೆಮ್ಮಕ್ಕೂ ಆಗ್ತಿರಲಿಲ್ಲ. ಸೆಕ್ಷನ್ ಆಗಿರೋದ್ರಿಂದ ತುಂಬಾ ಕಷ್ಟ ಆಗೋಯ್ತು ನನಗೆ. ಓಯ್ ನಮ್ಮ ಅಕ್ಕ ರಾತ್ರಿ ಎಲ್ಲ ನನ್ನ ಜೊತೆ ಇದ್ಲು. ಪಾಪುನ ನೋಡ್ಕೊಳೋದು ಅಂದರೆ ಅದೇನು ಹಠ ಮಾಡ್ತಿರ್ಲಿಲ್ಲ, ಬಟ್ ಆ ಪಾಪು ನೋಡ್ಕೊತಾ ಇರಬೇಕಲ್ಲ, ಅದು ಸ್ವಲ್ಪ ಅವರಿಗೆ ರಾತ್ರಿ ಎಲ್ಲ ನಿದ್ದೆ ಆಗಿಲ್ಲ. ಬೆಳಗ್ಗೆ ವೀಡಿಯೋ ಇದು. ಒನ್ ಡೇ ಜನರಲಲ್ಲಿ ಇದ್ವಿ. ಸೊ ನೆಕ್ಸ್ಟು VIP ವಾರ್ಡ್ ತೊಗೊಂಡ್ವಿ. ಸೊ VIP ವಾರ್ಡಿಗೆ ಶಿಫ್ಟ್ ಮಾಡಿದ್ರು. 3 ದಿನ ಹಾಸ್ಪಿಟ್ಲಲ್ಲಿ ಇದ್ದಿದ್ದು. ಒಂದಿನ ದಿವ್ಯಾ ಇದ್ದರು, ಇನ್ನೊಂದು ದಿನ ಅಮ್ಮ ಇದ್ದರು. ಸೊ 3ನೇ ದಿನ ನಮ್ಮ ಅಕ್ಕ ಸೌಮ್ಯ ಇದ್ದರು. ಸೌಮ್ಯನು ಬಿಸಿಲು ಕಾಯಿಸ್ತಾವ್ರು ಪಾಪುಗೆ. ಹಾಯ್. ಇದು 4th ಡೇ. ವೇದಾಂಶಿ ಫಸ್ಟ್ ಟೈಮ್ ಪಾಪು ನೋಡೋಕ್ಕೆ ಅಂತ ಬಂದಿದ್ಲು. ಆಟ ಸಾಮಾನು ಬಟ್ಟೆ ಎಲ್ಲ ಎತ್ಕೊಂಡು ಬಂದಿದ್ಲು. ಏನೋ ಕೈಯಲ್ಲೆಲ್ಲ ಹಿಡ್ಕೊಂಡಿದ್ಯಾ? ತೋರ್ಸು. ಯಾರಿಗೆ? ಎಲ್ಲ ಇತ್ತು ಪಾಪು? ನೀನೇ ಎಬ್ಬರ್ಸು. ಹೇ ಕೇಳು, ತಂಗಿ ಎದ್ದೇಳು ಅಂತ. ಅಕ್ಕ ಬಂದಿದ್ದೀನಿ ನೋಡಿ, ಎದ್ದೇಳು ಅವನು. ಗಿಲ್ಕೆ ಆಡ್ಸು ನೋಡೋಣ. ಸೌಂಡ್ ಮಾಡಿದ್ದು ಆಟಸ್ಮಂತ ಅಂದಾಗ ಏನಂತಾಳೆ ಪಪ್ಪು? ಅವನ್ನ ಲಾಸ್ಟ್ ಡೇ ಕರ್ಕೊಂಬಂದಿದ್ರು. ಒಂದಿನ ಬಂದಿರಲಿಲ್ಲ ಅವನು. ಅದಕ್ಕೆ ನನಗೆ ಒಂದಿನ ಅವನ್ನ ನೋಡದೆ ಇದ್ದಿದ್ದಕ್ಕೆ ಸಿಕ್ಕಾಪಟ್ಟೆ ಬೇಜಾರಾಗೋಗಿತ್ತು. ನನ್ನ ಮಗನ ನಾನು ಮಿಸ್ ಮಾಡ್ಕೊತಾ ಇದ್ದೆ ತುಂಬಾ. ಚಪ್ಪಲ್ ಬಿಡು. ಎಷ್ಟೇ ನೋವಿದ್ರು ನನ್ನ ಮಗನ ತಪ್ಕೊಂಡಲ್ಲ, ಆಗ ಒಂದು ನೋವು ಮರೆಸ್ಬಿಡುತ್ತೆ ನನಗೆ. ಹಲೋ, ಹಾಯ್. ಕಾಕ ಎಲ್ಲಿ ಇಲ್ಲಿ? ವೇದಾಂಶಿ, ಪಾಪು ಚೆನ್ನಾಗಿದ್ದಾಳಾ? ಬೇಕಾ ನಿಂಗೆ ಪಾಪು? ಮಂಗನ ವೇದಾಂಶಿ, ಪಾಪು ಬೇಕಾ ನಿಂಗೆ? ಬೇಕಾ? ನೀನು ನಮ್ಮ ಮನೆಗೆ ಬಾ, ಪಾಪು ಅವ್ರ ಮನೆಗೆ ಕಳ್ಸೋಣ.
ಎತ್ಕೊಂತೀಯಾ? ಆರ್ನವ್ ಒಂದು ಹೆಸರಿಟ್ಟಿದ್ದಾನೆ ಪಾಪುಗೆ ಅಂದರು. ಯಾವ ಹೆಸರು ಬಾಯ್ಲಿ ಹೆಸರು ಹೇಳು ತಂಗಿಗೆ. ಬಾಯ್ಲಿ ಹೆಸರು ಹೇಳು ಅವಳ ಹತ್ರ ಹೋಗಿ. ಏನು ಹೆಸರು? ಹೋಗ ಅವಳಿಗೆ ಹೇಳು, ಜೋರಾಗಿ ಹೇಳು. ಯಾರು? ಅವಳು ಎಬ್ಬರಿಸ್ಬೇಡ ಮಮ್ಮಿ. ಅಳ್ತಾಳೆ ಮಮ್ಮಿ, ಎಬ್ಸ್ಬೇಡ. ವೇದೇಶ್ ಎಲ್ಲೋಗಿದ್ದೆ ನೀನು? ಎಲ್ಲ ಹೋಗಿದ್ದಂತೆ. ಎಲ್ಲಿಗೆ ಹೋಗಿದ್ದೆ? ಎಲ್ಲೋಗಿದ್ದೆ ನೀನು? ದೂರ ಹೋಗಿದ್ದ? ಕುತ್ಕೋಬೇಕು ನೀನು. ಇಲ್ಲ ಕಟ್ಟಿಕೋಕೆ ಇದೆ. ಸೊ ಎಲ್ಲರೂ ಬಂದಿದ್ದರು. ಹಾಗೆ ಡಿಸ್ಚಾರ್ಜ್ದು ಇದು ಮಾಡೋಕ್ಕೆ ಹೋಗಿದ್ರು ದೀಪು. ಸೊ 4ನೇ ದಿನ ಮನೆಗೆ ಹೋಗ್ತಾ ಇದ್ದೀನಿ. ಬೈಲಿ ಅರ್ನವ್, ಪಾಪನ ಇಲ್ಲ ಬಿಟ್ಬಿಟ್ಟು ಹೋಗೋಣ. ಇಲ್ಲ ಬಿಟ್ಬಿಟ್ಟು ಹೋಗೋಣ. ಸರಿ, ಅವ್ರ ಮನೆಗೆ ಕೊಟ್ಟು ಕಳಿಸ್ತೀನಿ. ತಗೊಂಡೋಗ್ಲಿ, ಕೊಟ್ಟು ಕಳಿಸ್ತೀನಿ. ಖುಷಿನ ಅರ್ನವ್? ಖುಷಿ ಏನಕ್ಕೆ? ಪಾಪನ ಮನೆಗೆ ಕರ್ಕೊಂಡು ಹೋಗೋದು ಖುಷಿನ? ಮನೆಗೆ ಕರ್ಕೊಂಡು ಹೋಗ್ತಿರೋದು ಖುಷಿನ? ನೀನು ನನ್ನ ಜಾಗ. ಆರ್ನವ್ ಟೈಮಲ್ಲಿ ನಾನು ಹುಡುಗಿ ಆಗುತ್ತೆ ಅಂದ್ಕೊಂಡಿದ್ದೆ. ಸೊ ಅದು ಹುಡುಗ ಆಯಿತು. ಇದು ಹುಡುಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ, ಹುಡುಗಿ ಆಯಿತು. ಫೈನಲಿ ನಮ್ಮ ಮನೆಗೆ ಮಹಾಲಕ್ಷ್ಮಿ ಬಂದಿದ್ದಾಳೆ. ಸೊ ಅವಳಿಗೆ ಮೊದಲನೇ ವರ್ಷದ ಹುಟ್ಟುಹಬ್ಬ ಚೆನ್ನಾಗಿರಲಿ, ಅವಳ ಜೀವನದಲ್ಲಿ ಸದಾಕಾಲ ಖುಷಿ ಇರಲಿ ಅನ್ನೋದೇ ನನ್ನ ಆಸೆ. ನೀವು ಕೂಡ ಹಾರೈಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.